ಸೊ ಲೆಟ್ ಸಿ ಇವತ್ತು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಈ ಒಂದು ಸ್ಪೆಸಿಫಿಕ್ ಪರ್ಸನ್ ಬಂದು ಮೇ ಬಿ ಅವರು ನಿಮ್ಮ ಕ್ರಶ್ ಆಗಿರಬಹುದು, ಅಥವಾ ಮೇ ಬಿ ನೀವು ಆಲ್ರೆಡಿ ಇವ್ರ ಜೊತೆ ಕಮಿಟ್ಮೆಂಟಲ್ಲಿರಬಹುದು. ಸೊ ಏನು ವಾಟ್ ಎವರ್ ಇಟ್ ಈಸ್, ಬಟ್ ಯಾವ ವ್ಯಕ್ತಿ ಒಂದು ಸ್ಪೆಷಲ್ ಪ್ಲೇಸ್ ನಿಮ್ಮ ಹಾರ್ಟಲ್ಲಿ ಇವಾಗ ತೊಗೊಂಡಿದ್ದಾರೆ, ಸೊ ಆ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನು, ಅವರ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಏನು ಈ ಕನೆಕ್ಷನ್ ಕಡೆಗೆ ಅಥವಾ ನಿಮ್ಮ ಕಡೆಗೆ ಅನ್ನೋದೆಲ್ಲ ಇವತ್ತು ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಥಿಂಕ್ ಆಫ್ ದಿಸ್ ಪರ್ಸನ್. ಈ ಪರ್ಸನ್ ಬಗ್ಗೆ ಆದಷ್ಟು ಸ್ವಲ್ಪ ಯೋಚನೆ ಮಾಡಿ. ಓಕೆ, ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ 1-2-3 ಟೈಮ್ಸ್ ಹೇಳ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ಇನ್ನೂ ಉತ್ತಮ, ಫೋಟೋಸ್ನ ನೋಡಿ. ಓಕೆ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬ ಈಸಿ ಆಗುತ್ತೆ. ಆ್ಯಂಡ್ ಶಫ್ಲಿಂಗ್ ಪಾರ್ಟ್ನ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಶಫಲ್ ಮಾಡೋ ಟೈಮಲ್ಲಿ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಆ್ಯಂಡ್ ಆಲ್ಸೋ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದರೂ ನೋಡ್ಬೋದು. ನೀವು ಯಾವಾಗ ನೋಡ್ತೀರ ಅದು ನಿಮ್ಮ ಲೈಫ್ ಸಿಚುವೇಶನ್ಗೆ ರೆಸೊನೇಟ್ ಆಗುತ್ತೆ. ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್, ಮೆಜಿಷಿಯನ್, ಓಕೆ, 9 ಆಫ್ ವಾಂಡ್ಸ್, ಕ್ವೀನ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ 2 ಆಫ್ ಪೆಂಟಕಲ್ಸ್. ಓಕೆ, ಸೊ ವಿತ್ ದ ಕಿಂಗ್ ಆಫ್ ಪೆಂಟಕಲ್ಸ್ ಐ ಫೀಲ್ ಇದು ಎಲ್ಲೋ ಒಂದು ವರ್ಕ್ ಪ್ಲೇಸ್ ಸಿಚುವೇಶನ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಒಂದೇ ಇನ್ಸ್ಟಿಟ್ಯೂಟಲ್ಲಿ ಓದ್ತಾ ಇರ್ಬೋದು. ಸೊ ಹೀಗೆ, ಬಟ್ ಸಮ್ವೇರ್ ಯು ಬೋತ್ ಆರ್ ಇನ್ ದಿಸ್ ಸೇಮ್ ವರ್ಕ್ ಪ್ಲೇಸ್ ಅಥವಾ ಸೇಮ್ ಇನ್ಸ್ಟಿಟ್ಯೂಟ್ ಅನ್ನೋ ಥರ. ಆ್ಯಂಡ್ ವಿತ್ ದ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಈ ಪರ್ಸನ್ ಎಲ್ಲೋ ಒಂದು ಕಡೆ ತುಂಬ ಸೀಕ್ರೆಟಿವ್ ಆಗಿ ನಿಮ್ಮ ಮೇಲೆ ದೇ ಆರ್ ಕ್ರಶಿಂಗ್ ಆನ್ ಯು, ಅಥವಾ ಅವರ ಫೀಲಿಂಗ್ಸ್ನೆಲ್ಲ ತುಂಬ ಸೀಕ್ರೆಟಾಗಿ ಹೈಡ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಏನು ಓಪನ್ ಅಪ್ ಆಗಿ ಒಂಥರ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಐ ಡೂ ಸಿ ದಿಸ್ ಪರ್ಸನ್ ಈಸ್ ಸೀಕ್ರೆಟ್ಲಿ ಮ್ಯಾನಿಫೆಸ್ಟಿಂಗ್ ಯು. ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಸೀಕ್ರೆಟಾಗಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರೋವಂಥದ್ದು. ಓಕೆ, ಆ್ಯಂಡ್ ಆಲ್ಸೋ ವಿತ್ ದ 9 ಆಫ್ ವಾಂಡ್ಸ್ ಇರೋದ್ರಿಂದ ಈ ಪರ್ಸನ್ ಸಮ್ವೇರ್ ನಿಮ್ಮನ್ನ ದೂರದಿಂದನೇ ಅಬ್ಸರ್ವ್ ಮಾಡ್ತಾ ಇರೋವಂಥದ್ದು. ಸಿ, ಈ ವ್ಯಕ್ತಿ ಹೇಗೆ ನಿಂತ್ಕೊಂಡು ಎಲ್ಲೋ ನೋಡ್ತಾ ಇದ್ದಾರಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಈ ಪರ್ಸನ್ ಯಾವ ಕ್ರಶ್ ಅಥವಾ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಈ ವ್ಯಕ್ತಿ ಕೂಡ ದೂರದಿಂದನೇ ನಿಮ್ಮನ್ನ ನಿಂತು ನೋಡಿ ಅಬ್ಸರ್ವ್ ಮಾಡ್ತಾ ಇರೋವಂಥದ್ದು. ನಿಮ್ಮ ಎವ್ರಿ ಮೂಮೆಂಟ್ ಮೇಲೆ ಇವ್ರ ಗಮನ ಇದೆ. ಓಕೆ, ನೀವು ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಏನು ಮಾಡ್ತಾ ಇದ್ದೀರಾ, ಮೇ ಬಿ ಅದನ್ನು ಸಾಕಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಮನ್ ಫ್ರೆಂಡ್ಸ್ ಮೂಲಕ ಅಥವಾ ಕಾಮನ್ ಕಲೀಗ್ಸ್ ಮೂಲಕ ತಿಳ್ಕೊಳ್ಳೋವಂಥದ್ದು, ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ಕ್ವೀನ್ ಆಫ್ ಸ್ಪೋರ್ಟ್ಸ್ ಇಸ್ ಹಿಯರ್. ಓಕೆ, ಸೊ ಕ್ವೀನ್ ಆಫ್ ಸ್ಪೋರ್ಟ್ಸ್ ಇರೋದ್ರಿಂದ ಈ ಪರ್ಸನ್ಗೆ ಎಲ್ಲೋ ಸಮ್ವೇರ್ ದೆ ಫೀಲ್ ಯು ಆರ್ ಅ ವೆರಿ ಡೀಸೆಂಟ್ ಪರ್ಸನ್. ತುಂಬ ರಿಸರ್ವ್ಡ್, ವೆರಿ ಒಂಥರ ವೆರಿ ಮೈಲ್ಡ್, ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಎಲ್ಲರ ಹತ್ರ ನೀವು ಹೇಗಂದರೆ ಹಾಗೆ ಬಿಹೇವ್ ಮಾಡಲ್ಲ. ತುಂಬ ವೆರಿ ಒಂಥರ ಡಿಗ್ನಿಫೈಡ್ ಪರ್ಸನ್ ಅನ್ನೋ ಥರ. ಆ್ಯಂಡ್ 2 ಆಫ್ ಪೆಂಟಕಲ್ಸ್, ಸಮ್ವೇರ್ ಐ ಡೂ ಸಿ ನಿಮ್ಮಿಬ್ಬರ ಮಧ್ಯೆ ಇವಾಗ ಏನೋ ಸಮ್ ಡಿಸ್ಟೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಸಮ್ ಜಗ್ಲಿಂಗ್ ಎನರ್ಜೀಸ್ ಈ ಪರ್ಸನ್ ಕಡೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇರುವಂಥದ್ದು. ಇಲ್ಲೊಂದು ಬ್ಯಾಕ್ ಆ್ಯಂಡ್ ಫೋರ್ತ್ ಇದೆ, ಅಂದರೆ ನಿಮ್ಮ ಹತ್ರ ಬರೋದಾ ಬೇಡವಾ ಅಂತ ತುಂಬ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಸೊ ದಿಸ್ ವಾಸ್ ನಿಮ್ಮ ಒಂದು ಸ್ಪೆಸಿಫಿಕ್ ಪರ್ಸನ್ನ ಕರೆಂಟ್ ಎನರ್ಜೀಸ್. ಓಕೆ.